ಎಲ್ಲರಿಗೂ ಬಾಲಾಜಿ ಯೂಟ್ಯೂಬ್ ಚಾನಲ್ಗೆ ವೆಲ್ಕಮ್. ನನ್ನ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ತಿರೋರಿಗೆ ತುಂಬ ಥ್ಯಾಂಕ್ಸ್. ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನನ್ನ ಚಾನಲ್ ನೋಡಿ ವ್ಯೂಸ್ ಕೊಡಿ. ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ನೋಡ್ರಿ, ನಮ್ಮ ಮಗಂದು ಫೀಸ್ ಕಟ್ಟೋದು ಬಂದೈತಿ. ಸ್ಕೂಲಲ್ಲಿ 5,000 ಕಟ್ಟಬೇಕು. ದಯವಿಟ್ಟು ಕುಡ್ಕೊಂಡು ಬರಬೇಡ್ರಿ ಮನೆಗೆ. ದಿನ ಡ್ಯೂಟಿಗೆ ಹೋಗ್ಬೇಕು ಇನ್ಮೇಲೆ. ಹೆಂಗೂ ಎಟ್ಟಳೆ ಹಿಂಗೂ ಎಟ್ಟಳೆ ಇಲ್ಲಿ ತಗೊಳ್ಳಿ ಬೈತಾರೆ ಕುಡ್ದೇ ಬರ್ತೀನಿ. ಏನಂದ್ರಿ? ಟೀ ಕುಡಿದು ಚೆನ್ನಾಗೈತೆ ಅಂದೆ ಅಷ್ಟೇ. ಬೇಡ ಟೀ ಲೋಟಕ. ಅಯ್ಯೋ, ಇವತ್ತು ಕುಡ್ದು ಬರ್ತಾರೋ ಹಂಗೆ ಬರ್ತಾರೋ ರಾಘವೇಂದ್ರ ಸ್ವಾಮಿ. ದಯವಿಟ್ಟು ಅವ್ರು ಕುಡ್ದು ಬರ್ದೇ ಇರೋಂಗೆ ನೀನೇ ನೋಡ್ಕೋಬೇಕಪ್ಪ. ಅಪ್ಪ ಏನು ಬಿಸ್ಲಪ್ಪ ಇದು. ಯಪ್ಪ ಈ ಬಿಸ್ಲಾಗೆ ಏನು ಬೇಡ, ದುಡಿಮೆನೂ ಬೇಡ, ಏನು ಬೇಡ ಅನ್ಸತ್ತಪ್ಪ. ಬಿಸ್ಲಿಗೆ ಜನ ಹೊರಗೂ ಬರಲ್ಲ. ಮೆಣಸಿನ್ಕಾಯಿ ವ್ಯಾಪಾರ ಯಾಕೋ ಚೆನ್ನಾಗಿ ನಡೀತಾನೆ ಇಲ್ಲ. ಏನು ಮಾಡೋದಪ್ಪ? ಅಂಬುಜಾ ಅಂಬುಜಾ ಕುಡಿಯಕ್ಕೆ ನೀರು ತಂಬ ಇಲ್ಲಿ. ಅಂಬುಜಾ ಏನು ಮಾವ? ಅತ್ತೆ ಇಲ್ಲ, ಅವರು ಕೂಲಿ ಹೋಗಿದ್ದಾರೆ. ಯಾಕೆ ಹೋಗವ ಕೂಲಿ? 3 ಗಂಡು ಮಕ್ಳು ನಡೆದಾಳೆ. ಈ ವಯಸ್ಸು ಹೋಗಿ ಕೂಲಿ ಮಾಡ್ಬೇಕು. ನಾವಿಲ್ಲ ಇಲ್ಲಿ ದುಡಿಯೋ ಗಂಡು ಮಕ್ಳು ಅಂತ. ಈಗ ಏನು ಬೇಕು ಹೇಳ್ರಿ. ಏನಾರ ನಿಂಬೆಹಣ್ಣು ಶರ್ಬತ್ ಮಾಡ್ಕೊಡವ, ಭಾಳ ಬಿಸಿಲು. ಸರಿ ತರ್ತೀನಿ ತಡ್ರಿ. ಅಯ್ಯಪ್ಪ ಏನ್ರಿ ಬಿಸ್ಲಾಗೆ ಎಷ್ಟು ಆರಿಸಿದ್ರು ಇದೇನ್ರಿ ಸೊಪ್ಪಿನ ಕೆಲಸ ಮುಗಿಯೋದೇ ಇಲ್ಲ. ಅಯ್ಯಪ್ಪ ಈ ಭಾಗ್ಯ ಅದಳಲ್ಲ, ಅವಳು ಬರ್ತಾಳೆ ಇವಳು ಬರ್ತಾಳೆ ಅಂತ ನನ್ನನ್ನು ಕರ್ಕೊಂಬಂದು ಅವ್ರು ಆರಾಮ ಮಕ್ಕಂಡರಿ. ಈ 200 ರೂಪಾಯಿ ಕೂಲಿಗೆ ನಂದು ಏನಪ್ಪ ಗೋಳಿದು. ಅಕ್ಕ ಭಾಗ್ಯಂದು ಅಕ್ಕ, ಇದೇನಕ್ಕ ಸೊಪ್ಪಿಂದಕ್ಕೂ ಕೆಲಸ ಮುಗಿಯೋದೇ ಇಲ್ಲ. ನಮ್ದಕ್ಕೆ ಇದು ಮಾಡೋಕ್ಕಾಗ್ತಾ ಇಲ್ಲಕ್ಕ. ನೀನು ಸ್ವಲ್ಪ ಕೆಲಸ ಅಂತೇಳಿ ಕಡಲೆ ಕೀಳೋದು ಅಂತೇಳಿ ಈ ಕೆಲಸಕ್ಕೆ ಕರ್ಕೊಂಬಂದಿಯಲ್ಲ. ನಮ್ಮದು ಮನೆಗೆ ಬೈತಾರೆ ಅಕ್ಕ. ನಾನೇನು ಮಾಡಲಿ? ಅವ್ರು ಹೇಳಿದ್ದೆ ಕಡಲೆ ಕೆಲಸ. ಆಮೇಲೆ ಅವೇನೋ ಕಡಲೆಗೆ ಔಷಧಿ ಹೊಡೆದರೆ ಇನ್ನೊಂದು 4 ದಿವಸ ಬೇಕು ಅಂತಂದು ಈಗ ನಮಗಿದು ಕೆಲಸಕ್ಕೆ ಕೊಟ್ಟಾರೆ. ಯಾವ್ದೋ ಒಂದು ತಗ ದುಡ್ಡು ಬಂದ್ರೆ ಆತಿಲ್ಲ. ಹೌದೌದು, ನಿನಗೆ ದುಡ್ಡು ಬಂದ್ರೆ ಆತು. ಮಾಡೋಕ್ಕಾಗಬೇಕಲ್ಲಿ. ನೀನು ಕೆಲಸ ಕರೆಕ್ಟಾಗಿ ಹೇಳಿ ಕರ್ಕೊಂಬರ್ಬೇಕು. 250 ಹಾಕಿ 250 ಕೊಡಿಸು. ಹೌದು ಭಾಗ್ಯಂದು ಅಕ್ಕ, 250ಗೆ ಕೊಡಿಸ್ಬಿಡು. ಈ ಫಾತಿಮಾ ಅವರು ಎಣ್ಣಾಳೆ ಕೊಡೋದೇ 200, ಊಟ ಕೊಟ್ಟು 200 ಕೊಡ್ತಾರೆ. ಮತ್ತು ನಾನು ಅದು ಇದು ಅಂತ ಹೇಳಲ್ಲ ನೋಡು. ಮುಂದಿನ ಸತಿ ನಾನು ಯಾಕೆ ಕೂಲಿ ಬಂದರೂ ಹೇಳಲ್ಲ ನೋಡ್ರಿ. ಅಯ್ಯೋ ಹಂಗೆ ಮಾಡಬೇಡ ಭಾಗ್ಯಂದು ಅಕ್ಕ. ಹೆಂಗೋ ಒಂಚೂರು ಪಾರು ಮಾಡ್ಕೊಂಡು ಹೋಗೋಣ ಬಿಡು. ಯಾವ ಇನ್ನೊಂದು ಸ್ವಲ್ಪ ಐತೆ ಮಾಡ್ರವ. ಬಿಸಿಲು ಅಂತಿರಲ್ಲ, ಗಡ ಬರ್ಬೇಕು ಎದ್ದು. 6ಕ್ಕೆ ಬಂದರೆ 12, 1ಕ್ಕೆ ಹೋಗ್ಬಿಡ್ತೀರ. ತಾಳಪ್ಪ ಮಾಡ್ತೀವಿ. ಇವನೊಬ್ಬ ಯಂಗ್ಸ್ರು ನೋಡ್ಕೊಂತ ನಿಂತು ಬಿಡ್ತಾನೆ ಮನೆಗೆ ಹೋಗ ಬಿಟ್ಟು. ಅಣ್ಣ ಸೋಮಣ್ಣ, ಎಲ್ಲರಿಗೂ ಕುಡಿಯೋಕೆ ಏನಾರ ಒಂದು ಜ್ಯೂಸರ ಏನಾರ ತರ್ಸೋಣ. ಆಗ್ತಿಲ್ಲ ಬಿಸ್ಲಾಗೆ. ಇನ್ನು ಅರ್ಧ ಗಂಟೆ 1 ಗಂಟೆ ಐತೆ ತಾಳ್ರವ. ಮತ್ತು ಮನೆಗೆ ಹೋಗಿ ಎಲ್ಲಿ ತರಕ್ಕೆ ಹೋಗೋಣ ನಾನು. ಇನ್ನು 20 ಹೆಚ್ಚು ಹಾಕ್ಕೊಡ್ತೀನಿ. ಗಡಗಡ ಮುಗಿಸ್ಕೊಂಡು ಹೋಗ್ಬರ್ರಿ. ಭಾಗ್ಯಂದು ಅಕ್ಕ, ನೀನು ಜ್ಯೂಸ್ ಕೇಳಿದ್ದಕ್ಕೆ 20ಗೆ ಬಂತು. ನೀನು ಬೇರೆ ಏನಾರ ಐಟಮ್ಸ್ ಕೇಳಿದ್ರಿ ಇನ್ನು 50ಗೆ ಬರೋದಲ್ಲಕ್ಕ. ಇವಳೊಬ್ಬ ಸುಮ್ಮ ಮಾಡು ರುಬಿನ. ಸೋಮಣ್ಣನ 2ನೇ ಮಗಳದು ಮದುವೆ ಫಿಕ್ಸ್ ಆಗೈತಂತೆ ಅಕ್ಕ. 2ನೇದು ಹುಡುಗಿ ಐತಲ್ಲ, ಭಾರಿ ಸುಂದರವಾಗೈತಕ್ಕ. ಬೆಳ್ಳಗೆ ಭಾಳ ಚಂದ ಐತಕ್ಕ ಅದು. ಅದಕ್ಕೆ ಬ್ಯಾಂಕ್ನಾಗ ಕೆಲಸ ಅಂತೆ ಗಂಡಂಗೆ ಅಂತ ಹುಡುಗನ್ ನೋಡಿ ಮದುವೆ ಮಾಡ್ತಿದಾರಕ್ಕ. ಹೌದು ಕಣಕ್ಕ, ಬ್ಯಾಂಕಾಗ ಕೆಲಸ ಅಂತೆ, ಚೆನ್ನಾಗದನಂತೆ. ಅವ್ನು ನೋಡಿ ಮಾಡ್ತದಾರ. ಯಪ್ಪ ಆಗ್ತಿಲ್ಲ. ಕೆಲಸ ಭಾರಿ ಕಷ್ಟ ಆಗ್ತೈತ್ರಿ ಬಿಸ್ಲಾಗೆ. ಆತಲ್ಲ ಇದನ್ನ 4 ಸೀಡಿದ್ ಮಾಡಿ ಎದ್ದು ಬಿಡ. ಅಯ್ಯಪ್ಪ ಆತು ಕಣ್ರಿ. ಯಾಕೆ ಗೌರಕ್ ಬಂದಿಲ್ಲ? ಅಯ್ಯೋ, ಆ ಹುಡುಗಿಗೆ ಮಲ್ತಾಯಿ ಗೌರಕ್ಕ ಒಳ್ಳೆ ಹುಡುಗನೇ ಸಿಕ್ಕಿದ್ದ. ನೋಡಕ್ ಚೆನ್ನಾಗಿದ್ಲು. ನೋಡವ ಈಗೇನಾರ ಅವನಿಗೆ ಆತು ಅಂದರೆ ಯಾರೋಣೆನೆ ಅವ್ರತ್ತೆ ರಾಕ್ಷಸಿ. ಏನಾಗ್ತತ ನೋಡಂತ. ನಿನ್ನ ಮಗಂದು ಯಾವತ್ತಕ ಮದುವೆ? ಈ ಹೆಣ್ಣುಡೋ ಕಾರ್ಯಕ್ರಮ ಐತೆ ಕಣ್ರಿ, ನಾಳೆ ಬಿಟ್ಟು ನಾಡಿದ್ದು. ನಿಮಗೆ ಹೇಳೋಣ ಅಂತಿದ್ದೆ. ಒಳ್ರೆ 1-2-3 ಹೆಂಗಸ್ರನ್ನ ಕರ್ಕೊಂಬರ್ತೀವಿ, ಅಕ್ಕಪಕ್ಕದಾರನ ಅಂತ ಹೇಳಿವಿ. ಎಲ್ಲರೂ ಹೋಗಿ ಹೆಣ್ಣು ನೋಡ್ಕೊಂಬರೋಣ. ತಾಳಕ ಬರ್ತೀವಿ ಅಕ್ಕ. ನಿಮ್ಮದು ಸೊಸೆಗೆ ಒಂದು ಸ್ವಲ್ಪ ನೀರಿಗೆ ಕೊಡು ಅಂತ ಹೇಳಕ್ಕ. ಗೀತಾ ಒಂದು ಚೊಂಬನಾಗ ನೀರು ತಂಬ ಇಲ್ಲಿ. ಆಯ್ತತ್ತೆ ಬಂದೆ. ಅಯ್ಯವ್ವ ಅಂಬುಜಮ್ಮ, ನಿನಗೆ ಯಾಕೆ ಬೇಕವ್ವ ನಿನಗಿದು? ಮನೆಗಿರಕ್ಕೆ ಏನು ನಿನಗೆ? ಹೆಂಗಸ್ರ ಜೊತೆ ಮಾತಾಡಕ್ಕೆ ಹೋಗ್ಬಿಡ್ತೀಯನಾ? ನಾನು ಚೀಟಿ ದುಡ್ಡು ಸೇರಿಸ್ತೀನಿ. ಹೆಂಗಸ್ರ ಜೊತೆ ಮಾತಾಡಕ್ಕೆ ಹೋಗಿರಂತೆ. ಹೆಂಗಸ್ರ ಜೊತೆ ತಪ್ಪತ್ ಬಿಡವ್ವ.
ಮತ್ತೆ ಇದೇನಿದು ಸೊಪ್ಪಿಡ್ಕೊ ಬಂದಿರಾ? ನೀವು ಅದನ್ನೆಲ್ಲ ಹೇಳಿದ್ದು ಟೊಮೆಟೊ ಹೊಲಕ್ಕೆ ಹೋಗ್ತೀವಿ ಅಂತ ಅಲ್ಲ, ಮೆಣಸಿನ್ಕಾಯಿ ಹೊಲಕ್ಕೆ. ಅಯ್ಯೋ ಕಡ್ಲೆ ಅಂದ್ಲು ಕಣೆ, ಮೆಣಸಿನ್ಕಾಯಿನೂ ಅಲ್ಲ. ಆಮೇಲೆ ಏನೇ ಕೊತ್ತಂಬರಿ ಕೀಳಕ್ಕಂತ ಕೊತ್ತಂಬರಿ ಕರ್ಕೊಂಡು ಹೋದ್ರು. ತಗ ಇದನ್ನ ತೆಗ್ದಿಡು ತಗ. ತಾಳ್ರಿ ಫಾತಿಮಕ್ಕ, ನೀರು ಕುಡೀರಿ. ಇದು ನೀರಲ್ಲ, ನಿಂಬೆಹಣ್ಣು ಜ್ಯೂಸು. ನಮ್ಮ ಮಾವಿಗೆ ಅಂತ ಮಾಡಿದ್ದೆ, ಕುಡೀರಿ. ಅಯ್ಯೋ ತುಂಬಾಗೆ ಟ್ಯಾಂಕ್ಸು ನಿನಗೆ. ನಿನಗೆ ಪುಣ್ಯಾಗೆ ಬರಲಿ. ಅಯ್ಯೋ ಏನಮ್ಮ ಹೊಲಕ್ಕೆ ಬಂದ್ಯಾ? ಏನ್ರಿ ಇಷ್ಟೊತ್ತಿ ಡ್ಯೂಟಿ ಜಾಯ್ನ್ ಆಗಬೇಕಿತ್ತಲ್ಲ, ಟೈಮ್ ಹೋಗಲ್ಲ, 1 ಗಂಟೆ ಆಯ್ತು. ಯಾಕೆ ವಾಪಸ್ ಬಂದ್ರಿ? ಇಲ್ಲ, ನಾನೀಗ 4 ದಿವಸದಿಂದ ಹೋಗಿಲ್ಲ ಅಂತಂದು ಈಗ 1 ತಿಂಗಳಿಂದ ಕಂಪ್ಲೇಂಟ್ಸ್ ಇದೆ, ಸರಿಯಾಗಿ ಹಾಜರಿಲ್ಲ ಅಂತೇಳಿ ನನಗೆ 2 ತಿಂಗಳು ಸಸ್ಪೆಂಡ್ ಮಾಡಿದ್ದಾರೆ. ಆಹಾ ಎಷ್ಟು ಖುಷಿಯಿಂದ ಹೇಳ್ತಾರೆ ನೋಡಿ ಸಸ್ಪೆಂಡ್ ಮಾಡ್ಯಾರ ಅಂತ. ಸಂಬಳಿ ಸಸ್ಪೆಂಡ್ ಮಾಡಿದ್ರೆ ನಾವ್ ಏನ್ ಮಾಡೋಣ ಹೇಳು? ಮಗನ್ ಫೀಸ್ ಕಟ್ಟೋದ್ ಬಂದೈತಿ. ಯಪ್ಪ ಯಾಕೆ ಹಿಂಗೆ ಮಾಡ್ತೀವೋ? ವಯಸ್ಸಾದರಿಗೆ ಅಯ್ಯೋ ಅನ್ಸ್ತೀಯಲ್ಲೋ. ನಾವು ದುಡ್ಕೊಂಬಂದು ಮನೆ ತೂಗಿಸ್ತಿದೀವಿ, ಮಗನ ಫೀಸ್ ಕಟ್ಟೋಕ್ಕೂ ನಿನ್ನ ಕೈಯಲ್ಲಿ ದುಡ್ಡಿಲ್ಲ, ನಾವು ಏನು ಮಾಡೋಣಪ್ಪ? ಅಮ್ಮ ಆಫೀಸರಿಗೆ ಒಂದು ಲಂಚ ಕೊಟ್ಟರೆ ಸೇರ್ಸ್ ಅಂತ ಕಣಮ್ಮ, ಹೋಗಿ ಮಾತಾಡ್ಕೊಂಡು ಲಂಚ ಕೊಟ್ಟು ಬರೋಣ. ಒಂದ್ಸತಿ ಚಂದ, 2 ಸತಿ ಚಂದ. ಹೋದ ವರ್ಷ ಏನೋ 20,000 ಕಟ್ಟಿ ಸೇರ್ಸ್ ಬಂದಿದ್ವಲ್ಲೋ, ಮತ್ತೀಗ ಹೋಗೋರ ಹತ್ರ ಮಾತಾಡ್ಬೇಕಾ? ನಿನ್ನ ಹತ್ರ ದುಡ್ಡಿದ್ರೆ ಹೋಗಿ ಮಾತಾಡ್ಕೊಂಡು ಬಾ ನೀ. ಅತ್ತೆ ಹಂಗಂದ್ರೆ ಹೆಂಗತ್ತೆ? ಈಗ 2 ತಿಂಗಳು 3 ತಿಂಗಳು ಮನೆಗಿದ್ರೆ ನಾವೇನ್ ಮಾಡೋಣ ಹೇಳ್ರಿ? ಬರತ್ತೆ, ಹೋಗಿ ಆಫೀಸರ್ ಹತ್ರ ಮಾತಾಡಿ ಕಾಲ ಕೈಯ ಹಿಡ್ದು ಕೆಲ್ಸಕ್ಕೆ ಸೇರ್ಸೋಣ ಅವ್ರದ. ನಡಿಯವ, ಮತ್ತೇನೈತಿ ಕೆಲ್ಸ? ನಮ್ದು ಇದೇ ಕೆಲಸ. ಅಕ್ಕ ನಿಮ್ದಕ್ಕೆ ಇಂಥ ಗತಿ ಬರಬಾರ್ದಾಗಿತ್ತು. ನಾನು ಹಂಗೆ ಹೇಳಿಲ್ಲಕ್ಕ ನಿಂಗೆ. ಹೆಂಗೆ ಕುಡ್ದು ಹೋಗ್ ಮನಿ. ಅಯ್ಯೋ ನಾನು ತಪ್ಪಿಗೆ ಹೇಳ್ಬಿಟ್ನಾ ಏನು? ನಮಸ್ಕಾರ ಸರ್. ನಮಸ್ಕಾರ, ಹೇಳ್ರಿ ಏನಾಗಬೇಕಾಗಿತ್ತು? ಸರ್ ಏನು ಅಂತ ನಿಮಗೆ ವಿಷಯ ಗೊತ್ತೈತಲ್ಲ ಸರ್. ಅವನಿಗೆ 3 ತಿಂಗಳು ಸಸ್ಪೆಂಡ್ ಮಾಡಿಬಿಟ್ರೆ ನಾವು ಹೆಂಗೆ ಮಾಡ್ಬೇಕು ಹೇಳ್ರಿ? ಮನೆಗೆ ಇನ್ನೂ ಒಬ್ಬ ಓದ ಮಗ ಅದಾನೆ. ಅವನ ಮಗುಗೆ ಫೀಸ್ ಕಟ್ಟೋಕ್ಕೆ ಫೀಸ್ ಇಲ್ಲ ಸರ್. ಇವನೇನು ದುಡ್ಡು ಸಂಬಳ ಮನೆ ತರಲ್ಲ, ಅರ್ಧಂಬರ್ಧ ಅಷ್ಟೇ ನಮಗೆ ಸಿಗೋದು. ನಿಮಗೆ ಗೊತ್ತಿರೋ ವಿಷಯ ಅಲ್ಲ ಸರ್. ನಿಮ್ಮ ಕಾಲಿಗೆ ಬೇಕಾದ್ರೂ ಬಿದ್ದುಬಿಡ್ತೀವಿ. ದಯವಿಟ್ಟು ಅವ್ರು ಸಸ್ಪೆಂಡ್ ಮಾಡಬೇಡ್ರಿ ಸರ್. ದಿನ ಬರಂಗೆ ನಾವು ನೋಡ್ಕೊತೀವಿ. 2 ತಿಂಗಳು ಮನೆಗಿದ್ರೆ ಬುದ್ಧಿ ಬರ್ತತಿ. ನನಗೆ ಹೇಳಿದ್ರಿ ಏನು ಪ್ರಯೋಜನ ನಿಮಗೆ? ಅಲ್ಲೇ ಹೈಯರಿಂದ ನಮಗೆ ಕಂಪ್ಲೇಂಟ್ ಬಂದು ಸಾಕಾಗೋಗೈತಿ. ನಂಗೆ ಅನ್ಬೇಡ್ರಿ ಸರ್, ಪ್ಲೀಸ್. ಇದೊಂದು ಸತಿ ನಮಗೆ ಅವನಿಗೆ ಕ್ಷಮಿಸಿ ಕೆಲ್ಸಕ್ಕೆ ಸೇರಿಸ್ಕೊಳ್ರಿ ಸರ್. ಅಮ್ಮ, ಇದು ನಾನು ಬರ್ದಿರೋದಲ್ಲ, ಅಲ್ಲಿಂದ ಕಂಪ್ಲೇಂಟ್ ಬಂದಿರೋದು ಡಿಪೋಯಿಂದ. ಅವರು ಹಾಜರಿ ಕಮ್ಮಿ ಇದ್ದರಿಗೆ ಮತ್ತು ಆ ಥರ ಮಾಡ್ತಾರೆ. ಈಗ ಇಲ್ಲಿ ಒಂದು 10 ಜನ ಇರ್ತಾರಮ್ಮ ಹಿಂದೆ ಮುಂದೆ. ಈಗ ನಾನು ಏನು ಮಾಡಲಿ ಹೇಳಿ? ಸರ್ ನಿಮಗೆ ಏನಾದ್ರು ಕೊಡೋದಿದ್ರೆ ನಾವು ಒಂದು ಅಷ್ಟು ಇಷ್ಟು ಕೊಡ್ತೀವಿ, ನಾವು ಇದ್ದಂತಾರಲ್ಲ. ದಯವಿಟ್ಟು ಏನಾರು ಒಂಚೂರು ಮಾಡಿರಿ ಸರ್. ಕೆಲ್ಸಕ್ಕೆ ಸೇರಿಸ್ಕೊಳ್ರಿ ಸರ್ ದಯವಿಟ್ಟು. ನಿಮಗೆ ಖಾಲಿ ಬೇಕಾದ್ರೆ ಬೀಳ್ತೀವಿ, ಅವನು ಸಸ್ಪೆಂಡ್ ಮಾಡಬೇಡ್ರಿ ಸರ್. ಆಯಿತು, ಇದು ಲಾಸ್ಟ್ ವಾರ್ನಿಂಗ್ ನಿಮಗೆ. ನಾನು ಹೇಳಿದ್ದೀನಿ ಸಾಯಂಕಾಲ ಮಾತಾಡೋಣ ಅಂತ. ಸಾಯಂಕಾಲ ಬರ್ರಿ, ಸಸ್ಪೆಂಡ್ ಕ್ಯಾನ್ಸಲ್ ಮಾಡಿ ಒಂದು ಜಾಯ್ನಿಂಗ್ ಲೆಟರ್ಸ್ ಕೊಟ್ಟು ಕಳಿಸ್ತೀನಿ. ತುಂಬ ಉಪಕಾರ ಆಯ್ತು ಸರ್ ನಿಮ್ಮಿಂದ. ಇದು ಲಾಸ್ಟ್ ವಾರ್ನಿಂಗು. ನೆಕ್ಸ್ಟ್ ಟೈಮ್ ಈ ಥರ ಮಾಡಿದ್ರೆ ಎಕ್ಸ್ಕ್ಯೂಸ್ ಇರೋದಿಲ್ಲ ನೋಡ್ರಿ.